ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾಲನಿ ಬಹುದಿನದ ಈ ಒಂದು ಬಡಾವಣೆ ಬಹುತೇಕ ಒಂದು 50-60 ವರ್ಷದ ಇರುವಂಥ ಈ ಬಡಾವಣೆ ಇಲ್ಲಿ ವಾಸ ಮಾಡುವಂಥ ನಮ್ಮ ಪೌರ ಕಾರ್ಮಿಕರು ನಮ್ಮ ನಗರಸಭೆಯಲ್ಲಿ ಇವತ್ತು ನಿರಂತರವಾಗಿ ಸೇವೆಯನ್ನು ಮಾಡ್ತಿರುವಂಥ ಪೌರ ಕಾರ್ಮಿಕರು ವಾಸಿಸುವಂಥ ಈ ಒಂದು ಸ್ಥಳವನ್ನು ನಾನು 2023 ಶಾಸಕನಾದ ಮೇಲೆ ಮತ್ತೆ ಆಯ್ಕೆ ಆದಮೇಲೆ ಇವತ್ತು ನಾನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲನಿಯನ್ನು ನಾನು ದತ್ತಕ್ಕೆ ತೆಗೆದುಕೊಳ್ತೀನಿ ಅಂಥೇಳಿ ನಾನು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ನಾನು ಒಂದು ಮಾತನ್ನು ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ನಗರೋತ್ಥಾನ 4ನೇ ಹಂತದಲ್ಲಿ ಮತ್ತು ವಿವಿಧ SCP TSP ಅಡಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಈಗಾಗಲೇ ಕೈಗೊಂಡಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ಮೊದಲದ್ದು ಇಲ್ಲಿ CC ರಸ್ತೆ ಇರಲಿಲ್ಲ. ಆ CC ರಸ್ತೆಯನ್ನು ಇವತ್ತು ಏನು ನಗರೋತ್ಥಾನ 4ನೇ ಹಂತದಲ್ಲಿ ಈ CC ರಸ್ತೆಗಳನ್ನು ಕೈಗೊಂಡಿದ್ವಿ. ಆ CC ರಸ್ತೆಯನ್ನು ಸಂಪೂರ್ಣವಾಗಿ ಮುಗಿಯುವಂಥ ಕೆಲಸ ಆಗಿದೆ. ಮತ್ತು ಇಲ್ಲಿ ಇರುವಂಥ ಪೌರ ಕಾರ್ಮಿಕರಿಗೆ ಇವತ್ತು ಮನೆ ಕೂಡ ನಿರ್ಮಾಣ ಮಾಡಬೇಕು. ಯಾಕಂದರೆ ಸುಮಾರು 50 ವರ್ಷದಿಂದ ಅವರು ಇಲ್ಲೇ ವಾಸ ಮಾಡಿದ್ದಾರೆ, ಅವರ ಜೀವನವನ್ನು ಇಲ್ಲೇ ರೂಪಿಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಆ ನಿಟ್ಟಿನಲ್ಲಿ ಇರುವಂಥ ಪೌರ ಕಾರ್ಮಿಕರು ಯಾರಲ್ಲಿ ವಾಸ ಮಾಡ್ತಾರೆ ಅವರಿಗೆಲ್ಲರಿಗೂ ಹಕ್ಕುಪತ್ರವನ್ನು ಕೊಟ್ಟು ಮನೆಯನ್ನು ಕಟ್ಟಿಕೊಡ್ಬೇಕು ಅನ್ನೋದು ಒಂದು ಯೋಜನೆಯನ್ನು ಕೂಡ ನಮ್ಮ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇನೆ. ಮತ್ತು ಅದರ ಜೊತೆಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಒಂದು ಅಡಿಯಲ್ಲಿ ಒಂದು ನೂತನವಾಗಿ ಒಂದು ಏನು ಪತ್ತಿನ ಸಹಕಾರಿ ಸಂಘ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ತಿನ ಸಹಕಾರಿ ಸಂಘವನ್ನು ಕೂಡ ಇಲ್ಲಿ ಪ್ರಾರಂಭಿಸಿದ್ದಾರೆ. ನಮ್ಮ ಅದರ ಅಧ್ಯಕ್ಷರಾದಂಥ ಹಿರಿಯರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶರಣಪ್ಪನ ಅಂಬೇಳ್ ಅವರ ನೇತೃತ್ವದಲ್ಲಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಯಮನೂರು ಚಲವಾದಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಆ ಒಂದು ಕಟ್ಟಡಕ್ಕೆ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಭೂಮಿ ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಿದ್ದಾರೆ. ಒಟ್ಟಾರೆ ನಾವು ಏನು ಮಾತನ್ನು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸಿಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದರ ಜೊತೆಗೆ ಹಲವಾರು ವರ್ಷಗಳಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತ ಇತ್ತು, ಅದು ಕೇವಲ ವೃತ್ತ ಹೆಸರಿಗಾಗಿ ಮಾಡಿ ಕೈ ಬಿಟ್ಟಿದ್ದು. ಬಹುತೇಕ ಆ ವೃತ್ತವನ್ನು ಕೂಡ ನಾವು ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಆ ಒಂದು ಪಾರ್ಲಿಮೆಂಟ್ ಮಾದರಿಯಲ್ಲಿ ಆ ಒಂದು ವೃತ್ತವನ್ನು ಮಾಡಿ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಪುತ್ಥಳಿಯನ್ನು ಈಗಾಗಲೇ ನಾವು ಬಾಂಬೆದಲ್ಲಿ ನಮ್ಮ ಶರಣಪ್ಪನವರು, ಸುರೇಶ್ ಜಂಗ್ಲಿಯವರು, ನಮ್ಮ ಅಂಬು ಚಲವಾದಿಯವರು ಎಲ್ಲರೂ ಸೇರಿಕೊಂಡು ಒಂದು 22 ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನು ಕೂಡ ಒಂದು ಅಲ್ಲಿ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ. ಆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನು ಏನು ಕಂಚಿನ ಪುತ್ಥಳಿಯನ್ನು ಉದ್ಘಾಟನೆ ಮಾಡೋದಕ್ಕೆ ನಾನು ನಮ್ಮ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಇರ್ಬೋದು ಅದೇ ರೀತಿ ಪ್ರಯತ್ನವನ್ನು ಮಾಡ್ತೀನಿ. ಖಂಡಿತವಾಗಿ ನಮ್ಮ AICCಯ ಅಧ್ಯಕ್ಷರಾದಂಥ ಡಾಕ್ಟರ್ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಡಾಕ್ಟರ್ ಪರಮೇಶ್ವರ್ ಸಾಹೇಬ್ ಇರ್ಬೋದು ಮತ್ತು HC ಮಾದೇವಪ್ಪನವರು ಇರ್ಬೋದು, ಅನೇಕ ಜನ ಏನು ನಮ್ಮ ಮುನಿಯಪ್ಪನವರು KH ಮುನಿಯಪ್ಪನವರು ಇರ್ಬೋದು, ಎಲ್ಲರಿಗೂ ಕರೆದು ಆ ಒಂದು ವೃತ್ತವನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ಒಂದು ಅಂದಾಜು ಒಂದು ವಿಚಾರಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಬಹುತೇಕ ಇನ್ನೊಂದು 2-3 ತಿಂಗಳಲ್ಲಿ ಆ ವೃತ್ತ ಮುಗಿಯೋ ಹಂತದಲ್ಲಿದೆ. ಅದು ಮುಗಿದ ತಕ್ಷಣ ಒಂದು ದೊಡ್ಡ ಸಭೆಯನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಂಚಿನ ಪುತ್ಥಳಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಲೇ ಇವತ್ತು ಉದ್ಘಾಟನೆ ಮಾಡಿಸ್ಬೇಕು ಎಂದು ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿ ಇವತ್ತೇನು ನಾನು ಮಾತು ಕೊಟ್ಟಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯನ್ನು ನಾನು ದತ್ತಕ್ಕೆ ತೆಗೆದುಕೊಳ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಅದೇ ರೀತಿ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಬರೋ ದಿನಗಳಲ್ಲಿ ಪೌರ ಕಾರ್ಮಿಕರಿಗೆ ಮನೆ ಮಾಡುವಂಥದ್ದು ಇರ್ಬೋದು. ಇಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳನ್ನು ಇದ್ದಾವೆ. ಇಲ್ಲಿ ಸ್ಲಮ್ ಇದೆ ಆಜುಬಾಜು. ಇವತ್ತು ತಡೆಗೋಡೆಯನ್ನು ಕಟ್ಟಬೇಕಾಗಿದೆ ನಮ್ಮ ಹಳ್ಳಕ್ಕೆ. ಯಾಕಂದರೆ ಅಲ್ಲಿರುವಂಥ ಸ್ಲಮ್ಗಳಿಗೆ ತೊಂದರೆ ಆಗ್ತಾಯಿದೆ. ಆ ತಡೆಗೋಡೆ ಕಟ್ಟುವ